ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗಲ್ಲಿ ನಿಮ್ಗೊಂದು ರೆಸಿಪಿ ತೋರಿಸ್ತೀನಿ. ಮೊಳಕೆ ಕಾಳು ಸಾಂಬಾರು ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಅನ್ಸುತ್ತೆ, ನಮಗೂ ಫೇವ್ರೇಟು. ಇವತ್ತು ಮೊಳಕೆ ಕಾಳು ಸಾಂಬಾರು ಮುದ್ದೆ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ, ಬನ್ನಿ. ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆನ ನೋಡಿ, ತೆಂಗಿನಕಾಯಿ, ಒಂದು ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ. ಇಲ್ಲಿ ನೋಡಿ, ನಾನು ಮೊಳಕೆ ಕಾಳು ಬರೀ ಮೊಳಕೆ ಕಾಳು ಮಾಡಲ್ಲ, ಅದ್ರ ಜೊತೆ ಇದು ಹೆಸರು ಕಾಳು ಇದನ್ನು ಕೂಡ ಹಾಕ್ತೀನಿ. ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆ ಮತ್ತು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ 2, ಕರಿಬೇವು ಮತ್ತು ಈರುಳ್ಳಿ. ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇಟ್ಕೊಂಡಿರೋ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನಾನು ಎಲ್ಲದಕ್ಕೂ ಸ್ವಲ್ಪ ಜೀರಿಗೆ ಯೂಸ್ ಮಾಡ್ತೀನಿ, ಯಾಕಂತಂದರೆ ಜೀರಿಗೆ ಜೀರ್ಣಶಕ್ತಿಗೆ ಒಳ್ಳೆಯದು. ಆಮೇಲೆ ಇಲ್ಲಿ ಜೀರಿಗೆ ಫ್ರೈ ಆದಮೇಲೆ ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು, ಈರುಳ್ಳಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಮೊಳಕೆ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋದು, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಮಸಾಲೆ ರುಬ್ಬಿಟ್ಕೊಂಡಿರೋ ಜಾರ್ಗೆ ನೀರು ಹಾಕ್ಕೊಂಡು ನಾನು ಆ ನೀರನ್ನ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮ್ಗೆ ಯಾವ ಥರ ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿ ಬೇಕಾ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ, ಚಪಾತಿಗೆ ಆಗೋಷ್ಟು ಗಟ್ಟಿ ಮಾಡಲ್ಲ. ಇನ್ನೊಂದು ಸ್ವಲ್ಪ ಮುದ್ದೆಗೆ ಆಗೋ ಥರ ಮಾಡ್ಕೋತೀನಿ. ಸಾಂಬಾರು ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಈಗ ನಾನು ಮುಚ್ತೀನಿ. ಒಂದು 2 ವಿಜಲ್ಲು ಅಥವಾ 3 ವಿಜಲ್ ಕೂರಿಸಿದ್ರೆ ಸಾಕು. ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. 2 ವಿಜಲ್ ಬಂದರೆ ಸಾಂಬಾರು ರೆಡಿ. ಆಮೇಲೆ ಮುದ್ದೆಗೆ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ನಮ್ಮ ಮನೆ ಮಕ್ಳು ಏನು ಮಾಡ್ತಿದ್ರೆ ನೋಡೋಣ ಬನ್ನಿ. ನನ್ನ ಮಗಳು ಇವಾಗ UKG ಓದ್ತಿದ್ದಾಳೆ, ಚಿಕ್ಕಳು. ನಾಳೆ ಟೈಗರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸ್ಕೂಲಲ್ಲಿ. ಅವಳೇ ಫಸ್ಟ್ ಸ್ಪೀಚ್ ಹೇಳ್ಬೇಕಂತೆ, ಅದಕ್ಕೆ ಅವಳಿಗೊಂದು ಸ್ಪೀಚ್ ಕೊಟ್ಟಿದ್ದಾರೆ. ಕೇಳ್ತೀನಿ ಬನ್ನಿ, ಇವಾಗ ಯಾವ ಥರ ಸ್ಪೀಚ್ ಅಂತ ಕೇಳ್ತೀನಿ. ಅವಳಿಗೆ ಹೇಳ್ತಾಳೆ ನೋಡೋಣ. ಬಬ್ಲುಮ್ಮ, ನಾಳೆ ಸ್ಪೀಚ್ ಹೇಳ್ತೀಯಲ್ವಾ, ಪ್ರಾಕ್ಟೀಸ್ ಮಾಡಿದ್ಯಾ? ಯಾವ ಥರ ಹೇಳು ಒಂದ್ಸರಿ ನನ್ನ ಹತ್ರ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಇಸ್ ಸಂಚಿತಾ. ಐ ಆಮ್ ಸ್ಟೇಯಿಂಗ್ ಇನ್ UKG section. We are celebrating Tigers Day. Save tigers because the tigers are big wild cat that live in forest. ನೋಡಿ, ಮೊಳಕೆ ಕಾಳು ಸಾಂಬಾರು ಮುದ್ದೆ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಚೆನ್ನಾಗಿದಾ? ಕಾಳು ತಿನ್ನಿಸ್ಲಾ? ನನ್ನ ಮಗಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಟೈಗರ್ಸ್ ಡೇದು, ಅದಕ್ಕೆ ಅವಳಿಗೆ ನಾನೇ ಪ್ರಾಜೆಕ್ಟ್ ಮಾಡಿಕೊಡ್ತಾ ಇದ್ದೀನಿ. ಅವಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಇಲ್ಲಿ. ಫೈನಲಿ ಪ್ರಾಜೆಕ್ಟ್ ಫಿನಿಶ್ ಆಯಿತು. ಇವತ್ತಿನ ವ್ಲಾಗ್ ಇಷ್ಟಿತ್ತು ಗೈಸ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.